ಮೂವಿ ಮಾಡೋಣ ಅನ್ನೋ ಪ್ಲಾನ್ ಇದ್ದಿತ್ತು. ಬಟ್ ಅದಾದ್ಮೇಲೆ ಈ ಒಂದು ಐಡಿಯಾ ಸಿಕ್ಕಿ ಇದನ್ನ ನಾವು ಇಲ್ಲ ಫಸ್ಟ್ ಇದನ್ನ ಮಾಡೋಣ ಅಂತ ಐಡಿಯಾ ಇಟ್ಕೊಂಡು ನಾವು ಇದನ್ನ ಶುರು ಮಾಡಿದ್ವಿ. ಒಂದು ಅಂದ್ರೆ ಅವೇರ್ನೆಸ್, ಡೆಫ್ನೆಸ್ ಬಗ್ಗೆ ತುಂಬಾ ಅವೇರ್ನೆಸ್ ಇಲ್ಲ. ಅಂದ್ರೆ ಬ್ಲೈಂಡ್ ಅನ್ನ ಮಕ್ಕಳು ಕಿವಿ ಕೇಳಿಸಲ್ಲ ಅಂದಿದ ತಕ್ಷಣ ಏನ್ ಮಾಡ್ತೀವಿ, ನೆಗ್ಲಿಜೆನ್ಸ್, ಯಾರೇ ಯೂಶಲಿ ಕಣ್ ಕಾಣಲ್ಲ ಅನ್ನೋದಕ್ಕೆ ಏನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಹೋಗಿ ಆಸ್ಪತ್ರೆಗೆ ತೋರಿಸ್ತೀವಿ. ಕಿವಿ ಕೇಳಿಸಲ್ಲ ಅನ್ನೋ ವಿಷಯನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ರೆಗ್ಯುಲರ್ ಲೈಫಲ್ಲೂ ಅಷ್ಟೇ ಇವತ್ತು ಡೆಫ್ನೆಸ್ ಅನ್ನೋದು ತುಂಬಾ ದೊಡ್ಡ ವಿಷಯ ಆಗಿದೆ. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರ್ಲಿ ಅನ್ನೋದೇ ಈ ಸಿನಿಮಾ ಮಾಡೋ ಪ್ರಯತ್ನ ಆಗಿತ್ತು. ಸೊ ಆ ಪ್ರಯತ್ನನ ನಾವಿವತ್ತು ನಿಮ್ಮೆಲ್ಲರ ಮುಂದೆ ತಂದಿದ್ದೀವಿ. ನಿಮಗೆ ಹೇಗೆ ಅನ್ಸುತ್ತೆ ಅನ್ನೋದು ನಮ್ಮೆಲ್ರಿಗೂ ತುಂಬಾ ಮುಖ್ಯ. ಇದಕ್ಕೆ ಪ್ರೋತ್ಸಾಹಿಸಿ ಈ ಸಂದೇಶನ ಎಲ್ರಿಗೂ ತಲುಪಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನಗೆ ವಿನೋದ್ ಕುಮಾರ್ ಅವರು ಬಂದು ಆಫೀಸಲ್ಲಿ ಬಂದಾಗ ಒಂದ್ಸತಿ ಮೀಟ್ ಮಾಡಿದಾಗ ನಾನು ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನಾನು ಕಮರ್ಷಿಯಲ್ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ವಿನೋದ್ ಕುಮಾರ್ ಅವರು ಈ ಕಂಟೆಂಟ್ ಹೇಳಿದಾಗ ಶ್ರವಣ ಮುಕ್ತ ಕರ್ನಾಟಕ ಅಂದರೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಬಗ್ಗೆ ಶ್ರವಣ ದೋಷ ಇರುವಂಥ ಮಕ್ಕಳುಗಳು ಏನು ಕಷ್ಟಪಡ್ತಾರೆ, ಏನು ಬರ್ತು ಶ್ರವಣ ದೋಷದಿಂದ ಇದ್ದಾಗ ಏನೇ ಪ್ರಾಬ್ಲಮ್ ಇದೆ ಏನು ಅಂದ್ಬಿಟ್ಟು, ಆಮೇಲೆ ಇದು ಸರ್ಕಾರದವರು ಹಮ್ಮಿಕೊಂಡಂಥ ಶ್ರವಣ ಮುಕ್ತ ಕರ್ನಾಟಕ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ, ಇದನ್ನ ಹೆಚ್ಚಿನ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಾವು ಈ ಸಿನಿಮಾ ಮಾಡಲಿಕ್ಕೆ ನನಗೆ ಪ್ರೇರಣೆ ಬಂತು. ಆಮೇಲೆ ಎಂಟೈರ್ ಟೀಮು, ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಎಲ್ಲರೂ ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಎಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ತಲುಪುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ಕರ್ನಾಟಕ ಚಲನಚಿತ್ರ, ಅಂತಾರಾಷ್ಟ್ರೀಯ ಕರ್ನಾಟಕ ಚಲನಚಿತ್ರ ಏನು ನಮ್ಮದ ಸಿನಿಮಾನ ಸೆಲೆಕ್ಟ್ ಮಾಡಿ ಹೋಗಿದೆ, ಇದೆಲ್ಲ ಇಡೀ ಪ್ರಪಂಚದಾದ್ಯಂತ ಸಿನಿಮಾನ ತಲುಪಿಸುವಂಥ ವ್ಯವಸ್ಥೆನ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಖಂಡಿತ ಹೀಗೆ ಇರಬೇಕು. ಧನ್ಯವಾದಗಳು. ಮಾತಾಡಬೇಕು. ಓಕೆ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿನಿಮಾ ನೋಡೋದಕ್ಕೆ ಬಂದಿದ್ದಕ್ಕೆ. ಈಗ ನಿಮ್ಮಿಂದನೇ ನಮಗೆ ಒಂದು ಸ್ಫೂರ್ತಿಯ ಒಂದು ಮಾತುಗಳ ಸಿಕ್ಕಿದಾಗ ಈ ಸಿನಿಮಾನ ಕರ್ನಾಟಕದ ಅಷ್ಟೇ ಅಲ್ಲ, ದೇಶದ ಮತ್ತೆ ಪ್ರಪಂಚದ ಮೂಲೆ ಮೂಲೆಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಈ ಒಂದು ವಿಷಯ ಹೇಳಿದಾಗ ನನಗೆ ನೀವು ನೋಡ್ತಿದ್ದೀರಾ, ನಾನೊಬ್ಬ ಬಿಗ್ ಎಫ್.ಎಂ ನಲ್ಲಿ ರೈಟ್ ನಾವು ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದೀನಿ ಒಬ್ಬ ಆರ್ಜೆ ಆಗಿ. ಮಧ್ಯಾಹ್ನ ನನ್ನ ಶೋ ಬರುತ್ತೆ 2 ಗಂಟೆಯಿಂದ, ನೆನಪಿನ ಆಟೋಗ್ರಾಫ್ ಅಂತ, ಮೈಸೂರು, ಮಂಗಳೂರು, ಬೆಂಗಳೂರಲ್ಲಿ. ಆ ಶೋ ಮುಖ್ಯ ಉದ್ದೇಶ ಕಥೆಗಳನ್ನ ಹೇಳೋದು. ನಾನು ಯಾರ್ಯಾರ ಜೀವನದ ಕಥೆಗಳನ್ನ ಹೇಳ್ತಾ ಹೋಗೋದು, ಕಥೆಗಳು ಬರೆದಿದ್ದನ್ನ ಹೇಳ್ತಾ ಹೋಗೋದು, ಮತ್ತೆ ಕತೆ ಬರೋನವ್ರನ್ನ ಮಾತಾಡಿಸ್ತಾ ಲೈಫ್ಗೆ ಸಂಬಂಧ ವಿಷಯಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಈ ತರ ಬಂದು ಸರ್ ನಂಗೆ ಕತೆ ಹೇಳಿದಾಗ ಪ್ರೊಡ್ಯೂಸರ್ ಸರ್ ಮತ್ತೆ ಡೈರೆಕ್ಟರ್ ಸರ್ ನನಗೆಲ್ಲೋ ನನ್ನ ಶೋನ ನಾನೇ ಕೇಳ್ತಾ ಇದ್ದೀನಿ ಅಂತ ನನ್ಗೆ ಅನ್ನಿಸ್ತು. ಸೊ ಒಂಥರ ದೇವರೇ ಬರೆದು ಕೊಟ್ಟು ಕಳಿಸಿರೋ ಹಾಗೆ ಅನ್ನಿಸ್ತು, ಇದು ನೀನೇ ಮಾಡ್ಬೇಕು ಅಂತ. ಇದು ನನಗೆ ನಿಜವಾಗ್ಲೂ ಒಂಥರ ಅದೃಷ್ಟ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಮೊದಲನೇ ಸಿನಿಮಾ ಅಂದ್ರೆ ನನ್ನ ಜೀವನ ಆಧಾರಿತ, ರೇಡಿಯೋ ಜೀವನದ ಆಧಾರಿತ ಸಿನಿಮಾ ಒಂದು ಬರುತ್ತೆ. ಅದು ನನ್ನ ಬಯೋಪಿಕ್ ಅಂತ ಕೂಡ ಹೇಳಿದ್ರು. ಧೋನಿದು ಹೇಗೆ ಬಯೋಪಿಕ್ ಬಂತು ಆ ತರ ಮುಸ್ಸಂಜೆ ಮಾತು ಅನ್ನೋದು ನನ್ನ ಲೈಫ್ನ ರೇಡಿಯೋ ಸಿನಿಮಾದ ಆಧಾರಿತ ಚಿತ್ರ. ಅದರಲ್ಲೂ ಕೂಡ ನನ್ನ ಹೆಸರಿದೆ, ಪ್ರದೀಪ್ ಅಂತ, ಆರ್ಜೆ ಪ್ರದೀಪ್ ಅಂತ. ಸೊ ಅದರಲ್ಲಿ ನನ್ನ ಮೇಲೆ ಆದಂತ ಸಿನಿಮಾ. ಆದ್ರೆ ಈ ಸಿನಿಮಾದಲ್ಲಿ ನಾನು ನಾನಾಗಿ ಮಾಡಿದಂತ ಸಿನಿಮಾ. ಸೊ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಅದೆಲ್ಲದಕ್ಕಿಂತ ಮೀರಿ ಇಷ್ಟ ಆಗಿದ್ದು ಈ ಒಂದು ಸಮಾಜಕ್ಕೆ ಎಳೆಯಾದಂತ ಒಂದು ಸಬ್ಜೆಕ್ಟ್ ಅನ್ನ ಒಂದು ತಲುಪಿಸುವಂತ ಒಂದು ಪ್ರಯತ್ನ. ನಾವು ಜಗಳ ಆಡ್ತೀವಿ, ಬೈತೀವಿ, ಎಲ್ಲ ಅದು ಎಕ್ಸ್ಪ್ರೆಷನ್ ಇರುತ್ತೆ. ಅತ್ತಾಗ, ನಕ್ಕಾಗ, ಕೆಲವರಿಗೆ ಮಾತೇ ಬರದೇ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ ಎಕ್ಸ್ಪ್ರೆಸ್ ಮಾಡಕ್ಕೆ. ತಾಯಿ ಮಕ್ಕಳು ಮೊದಲ ಮಾತು ಅಮ್ಮ ಅಪ್ಪ ಅಂದಾಗ ಎಷ್ಟು ಖುಷಿ ಪಡ್ತಾರೆ. ಫಸ್ಟ್ ಟೈಮ್ ಅಮ್ಮ ಅಂದ್ರು, ಅಪ್ಪ ಅಂದಾಗ. ಆದ್ರೆ ಕೆಲವು ತಾಯಂದ್ರಿಗೆ ಅಮ್ಮ ಅಪ್ಪ ಅಂತ ಕೇಳುವಂತಹ ಆ ಒಂದು ಅವಕಾಶ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾವೆಲ್ಲ ಯೋಚನೆ ಮಾಡಿದಾಗ ಈ ವಿಷಯ ಎಷ್ಟು ಮಟ್ಟಿಗೆ ನಾವು ತಲುಪಿಸ್ಬೇಕು ಅನ್ನೋ ಪ್ರಯತ್ನ ಮಾಡುತ್ತೆ. ಸೊ ಇದೊಂದು ಸಿನಿಮಾ ಹೌದು, ಒಂದು ಮನರಂಜನೆ ಕ್ಷೇತ್ರದ ಮೂಲಕ ಒಂದು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ಒಂದು ಸಂದೇಶ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಒಂದು ನಮ್ಗೆ ಈ ಒಂದು ವಿಷಯವನ್ನ ಸೆಲೆಕ್ಟ್ ಮಾಡಿ ಜನಗಳಿಗೆ ತಲುಪಿಸುವಂತ ವಿಷಯದಲ್ಲಿ ಹೆಮ್ಮೆ ಇದೆ. ನಿಮ್ಮ ಸಹಕಾರ, ಖಂಡಿತ ಪ್ರೀತಿ ಸಹಕಾರ ಬೇಕು. ಜೊತೆಗೆ ಮಕ್ಕಳ ಚಿತ್ರ ಕೂಡ ಮಕ್ಕಳ ಮೂಲಕ ಹೇಳಿದಾಗ ಮನಸ್ಸಿಗೆ ತಲುಪುತ್ತೆ. ನಿಮ್ಮೆಲ್ಲರ ಪ್ರೀತಿ ಬೇಕು. ಸೊ ಈ ಸಿನಿಮಾಗೆ ಪ್ರಾಕ್ಟಿಕಲಿ ಹೇಳ್ಬೇಕು ಅಂದ್ರೆ
ಇಂಥ ಸಿನಿಮಾಗಳು ಜನಗಳು ನೋಡೋದು ಕಡಿಮೆ. ಇಂಥ ಸಿನಿಮಾ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆಗಳು ತುಂಬಾ ಸಲ ಕೇಳಿರ್ಬೋದು ಪ್ರೊಡ್ಯೂಸರ್ನ ಮತ್ತು ಡೈರೆಕ್ಟರ್ನ. ಆದ್ರೆ ಅವರ ಒಳಗಿರೋ ಪ್ಯಾಷನ್ ಇರುತ್ತಲ್ಲ, ಪ್ರೀತಿಗೆ, ನಾನು ದುಡ್ಡು ಇರೋ ವಿಷಯ, ನನ್ನ ಟೈಮನ್ನ ಸರ್ಗೆ ತುಂಬಾ ಅವಕಾಶ ಇತ್ತು, ಡೈರೆಕ್ಟರ್ಸ್ಗೆ ಅವರ ಟೈಮನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡದೆ ಈ ಒಂದು ಸಬ್ಜೆಕ್ಟ್ ನ ಸಮಾಜಕ್ಕೆ ನಾನು ತಲುಪಿಸ್ಬೇಕು ಅಂತ ಆ ಒಂದು ಟೈಮ್ ಕೊಡ್ತಾರಲ್ಲ ಒಂದು ಸಿನಿಮಾಗೆ, ಸರ್ ಕೂಡ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಅವರ ಒಂದು ಈ ಪ್ರಯತ್ನಕ್ಕೆ ಅಪ್ರಿಶಿಯೇಟ್ ಮಾಡಲೇಬೇಕಾಗಿದೆ. ಸೊ ಇದು ಕಮರ್ಷಿಯಲ್ ಸಿನಿಮಾ ಅಂತ ಅನಿಸ್ತೇ ಇದ್ರು ಕೂಡ ಇದು ಮನಸ್ಸಿಗೆ ಮುಟ್ಟುತ್ತೆ ಖಂಡಿತ. ಇಂಥ ಸಿನಿಮಾಗಳಿಗೆ ಪ್ರಚಾರಕರು ಹೆಚ್ಚು ಸಿಗದೆ ಇರೋ ಕಾರಣ ನೀವೇ ನಮ್ಗೆ ಪ್ರಚಾರಕರು, ನೀವೇ ನಮ್ಗೆ ಟಿವಿ, ನೀವೇ ನಮ್ಗೆ ಫೇಸ್ಬುಕ್, ನೀವೇ ನಮ್ಗೆ ಮೀಡಿಯಾ. ಸೊ ನಿಮ್ಮ ಮೂಲಕ 4 ಜನಕ್ಕೆ ಹೇಳಿದ್ರೆ ಒಂದು ಒಳ್ಳೇದಿದೆ ಹೋಗ್ರಪ್ಪ ನೋಡಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಕೆಟ್ಟದ್ದು ಬಹಳಷ್ಟು ಬೇಗ ಜನ ಕೂತ್ಕೊಂಡು ನೋಡ್ತಾರೆ ಎಲ್ಲ ಕಡೆ, ಆದ್ರೆ ಒಳ್ಳೇದಿದೆ ಅಂತ ಹೇಳಿದಾಗ ಸ್ವಲ್ಪ ಕಷ್ಟ. ನೀವೇ ನಿಮ್ಮ ಮಕ್ಕಳು ಸಮೇತ, ನಿಮ್ಮ ಫ್ರೆಂಡ್ಸ್ ಸಮೇತ ಇದು ಒಂದು ಸಂದೇಶ ಇದೆ, 1000 ಬದುಕನ್ನ ಬದಲಾಯಿಸ್ಬೋದು. ಮಾತು ಬರ್ದವ್ರಿಗೆ ಮಾತು ಸಿಕ್ಕಿದಾಗ ಟ್ಯಾಲೆಂಟ್ಗಳು ಹೇಗೆ ಬದುಕುತ್ತೆ, ಜಗತ್ತನ್ನ ಬದಲಾಯಿಸುತ್ತೆ, ಆ ಒಂದು ಇನ್ಸ್ಪಿರೇಷನ್ ನೀವಾಗ್ಬೋದು. ನೀವು ಹೋಗಿ ಯಾರಿಗೋ ಒಬ್ರಿಗೆ ಬದಲಾಯಿಸೋ ಪ್ರಯತ್ನ ಆಗದಿದ್ರು ಕೂಡ ಈ ಸಿನಿಮಾ ನೋಡಿ ಒಂದು 10 ಜನ ಬದಲಾದ್ರೆ ಅವ್ರಿಗೆ ಹೆಲ್ಪ್ ಆದ್ರೆ ನಮ್ಮ ಸಿನಿಮಾ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಒಳ್ಳೆ ಮೆಸೇಜ್ ಕೂಡ ಪ್ರಯತ್ನ ಮಾಡಿದ್ದಾರೆ. ಈಗ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರದ್ದೇ ಒಂದು ಹೈ ಜಂಪ್ ಲೆವೆಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. 4 feet ಇಟ್ಬಿಟ್ಟಿದ್ದಾರೆ. ನಾವ್ ಇವಾಗ 6 feet ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದ್ ಹೇಗ್ ಮಾಡ್ತಿರೋ ನಿಮ್ ಟೀಮ್ ನಮ್ಗೆ ಗೊತ್ತಿಲ್ಲ. ನಮ್ಗೆ ಇನ್ನೂ ಬೇಕು, ಇದಕ್ಕಿನ್ನ ಜಾಸ್ತಿ ಬೇಕು, ಈ ತರ ಮೆಸೇಜಸ್ ಜಾಸ್ತಿ ಬೇಕು. ನಮ್ಮ ವಯಸ್ಸಿನವರು, ನಮ್ಮ ಅತ್ತೆನವರೆಲ್ಲ ಕೂತ್ಕೊಂಡು ನೋಡುವಂತ ಸಿನಿಮಾ ಮಾಡಿದ್ದೀರಾ, ತುಂಬಾ ಧನ್ಯವಾದಗಳು. ಆಮೇಲೆ ತುಂಬಾ ಇಷ್ಟವಾದ ವಿಷಯಕ್ಕೆ ನಾನು ಡೀಟೇಲ್ ಹೋಗಲ್ಲ. ತಾರೆ ಜಮೀನ್ ಪರ್ ನೋಡಿದಾಗ ನಮ್ಗೇನಾಗುತ್ತೆ, ವೈಭವೀಕರಿಸೋದು ಆ ಟೀಚರ್ನ. ಇಲ್ಲಿ ನೀವು ಆ ಟೀಚರ್ನ ವೈಭವೀಕರಿಸಿಲ್ಲ. ದಟ್ಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಇಟ್. ದ ಚೈಲ್ಡ್ ಇಸ್ ದ ಪ್ರೊಟಾಗನಿಸ್ಟ್. ಅಲ್ಲಿ ಹೀ ಸ್ಟೋಲ್ ದ ಶೋ, ಅಲ್ಲಿ ಶೇರ್ ಮಾಡಿಬಿಟ್ಟ ಅವನು. ಸೊ ವಿ ಡಿಡ್ಂಟ್ somehow, this is come on beautiful. And ಆ ಟೀಚರ್ ಪಾತ್ರ ಮಾಡಿರೋರು ಎಷ್ಟು ಸಬ್ಡ್ಯೂಡ್ ಆಗಿದ್ದಪ್ಪ. ಯಾರ್ಯಾರಿಗೆ ಏನೇನ್ ಕರ್ತವ್ಯ ಇದೆ ಒಂದ್ ಸಮಾಜದಲ್ಲಿ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವ್ರು ಯಾರು ಹೇಳಿದ್ರು. ಆಮೇಲೆ ಇನ್ನು RJ ಸಾರು, ಅವರು ಬಿಡಿ, ಅವ್ರ ಶೋನೇ ಸ್ಟೀಲ್ ಮಾಡಿಬಿಟ್ರು. ನಮ್ಗೆಲ್ಲಾರು ಯಾರು ಜ್ಞಾಪಿಸ್ತೀರ ಅಂತ ನೀವೆಲ್ಲ ನನ್ನ ಜೊತೆ ಹೋಗ್ತೀರೇನೋ, ರವಿ ಬೆಳಗೆರೆ ನಾವು ಬಂದ್ಬಿಟ್ಟಿದ್ದಾರೆ ಅವ್ರ ವಾಯ್ಸ್ ಮೂಲಕ ಅಂತ ನನಗನ್ಸಿತ್ತು. ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಸರ್. ಅದನ್ನು ಅಷ್ಟೇ ತುಂಬಾ ವೈಭವೀಕರಿಸಿಲ್ಲ. ಅಗೇನ್ ಯು ಹ್ಯಾವ್ ರೀಟೇನ್ ದ ಪ್ರೊಟ್ಯಾಗನಿಸ್ಟ್, ದ ಚೈಲ್ಡ್ ಇಸ್ ದ ಪ್ರೊಟ್ಯಾಗನಿಸ್ಟ್. ಆಮೇಲೆ ಎಷ್ಟು ಮೆಸೇಜಸ್ ಹೇಳಿರ್ತೀರಾ. ನಂದೊಂದೇ ಒಂದು ಸಜೆಷನ್ ಏನಂತಂದ್ರೆ, ಈ ತರ ನೀವು ಒಂದು ಸೀಕ್ವೆಲ್ ಮಾಡ್ಬೇಕು ಅಂತ ನಂದು ಆಸೆ. ಎರಡನೇದು ಯಾಕೆಂತಂದ್ರೆ ಅವಳ ಹಣದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಅವಳ ಒಡನಾಟ ಅದೇ ತರ ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್. ದೇರ್ ಆರ್ ಸೋ ಮೆನಿ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್ and Karnataka. So somebody, she is relating to people with, visual impairment, challenges, other challenges. You please show a movie like that because she becomes an inspiration. ಆ ಥರ ತೋರಿಸ್ಬೇಕು ಅನ್ನೋ ಒಂದು ಆಸೆ. ಎರಡನೇದು ಏನಂತಂದ್ರೆ, ಸೀಕ್ವೆಲ್ ಮಾಡ್ತಿರ್ಬೇಕಾದ್ರೆ ಅಷ್ಟೇ, ಅದಕ್ಕೆ ಮುಂಚೆ ಆ ಶಾಲೆ ಮಕ್ಕಳಿಗೆಲ್ಲ ಫ್ರೀ ಶೋ ಮಾಡಿ. ನಿಮ್ ತಂಡ ದಯವಿಟ್ಟು ಆ ಮಕ್ಕಳನ್ನೆಲ್ಲ ಕರೆಸಿ ಅವ್ರಿಗೆಲ್ಲ ಫ್ರೀ ಶೋಸ್ ಮಾಡಿ. ವಿ ವಿಲ್ ಬಿ ವೆರಿ ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ರತನ್ ರಾಮ್ ಅಂತ. ಹ್ಯಾಶ್ಟ್ಯಾಗ್ ನಾನು ಇವಳ ಅಭಿಮಾನಿ ಸಿನಿಮಾದಲ್ಲಿ ಗೂಳಪ್ಪ ಅನ್ನೋ ಪಾತ್ರ ಮಾಡಿದ್ದೀನಿ. ಮೊದಲನೇದಾಗಿ ವಿನೋದ್ ಸರ್ಗೆ ಹಾಗೂ ಪ್ರೊಡ್ಯೂಸರ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ರಂಗಭೂಮಿ ಕಲಾವಿದ. ಸೊ ವಿನೋದ್ ಸರ್ ನನಗೆ ಈ ಕಥೆ ಹೇಳಿದಾಗ ಇದು ನನ್ನ 6ನೇ ಸಿನಿಮಾ ಮಾಡ್ತೀನಿ ಅಂತ ಒಪ್ಕೊಂಡೆ. ವಿನೋದ್ ಸರ್ ಮೊದಲೇ ಹೇಳಿದಾಗೆ ನನಗೆ ಇದು ಒಂದು ಟ್ರೂ ಸ್ಟೋರಿ ಇನ್ಸ್ಪೈರ್ ಆಗಿ ಮಾಡಿರುವಂಥ ಕಥೆ. ಆಮೇಲೆ ಇದರಲ್ಲಿ ತುಂಬ ಜನ ಮಾಡಿರೋರು ಕೂಡ ನಿಜವಾಗ್ಲೂ, ಈಗ ಒಂದು ಫೋನ್ ಕಾಲ್ ಬರುತ್ತೆ, ಅದರಲ್ಲಿ RJ ಅವ್ರ ಜೊತೆ ಮಾತಾಡ್ತಾರೆ. ಅವ್ರು ರಿಯಲ್ ಆಗಿ ಕ್ರೈಮ್ ಮಾಡಿ ಜೈಲಲ್ಲಿ ಇದ್ದಂಥವ್ರು, ಅವರ ಕಾರ್ಯಕ್ರಮ ಕೇಳಿ ಬದಲಾಗಿರುವಂಥವ್ರು. ಸೊ ಹಾಗೆ ತುಂಬಾ ರಿಯಲ್ ಇನ್ಸಿಡೆಂಟ್ಸ್ನ, ರಿಯಲ್ ಕ್ಯಾರೆಕ್ಟರ್ಸ್ಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ರಮೇಶ್ ಸರ್ಗೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬಿಕಾಸ್ ಕಮರ್ಷಿಯಲ್ ಸಿನಿಮಾಗಳನ್ನ ತುಂಬಾ ಈಸಿಯಾಗಿ ಮಾಡ್ಬಿಡ್ಬೋದು, ಬಟ್ ಈ ತರ ಸಿನಿಮಾಗಳನ್ನ ಮಾಡೋದಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು. ಆ ಧೈರ್ಯಕ್ಕೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಹಿಸ್ ಥಾಟ್, ವಿನೋದ್ ಸರ್ ಥಾಟ್, ತುಂಬಾ ಒಳ್ಳೆ ವಿಷನ್ ಇದೆ ಅವ್ರಿಗೆ. ಒಳ್ಳೆ ವಿಷಯನ ಹೇಳಬೇಕು ನಾವು ಜನರಿಗೆ. ಒಳ್ಳೇದನ್ನ ಹೇಳಿದ್ರೆ ಅದು ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅವ್ರಿಗೆ. ಸೊ ನಿಮ್ಮೆಲ್ರಿಗೂ ನಮ್ಮ ಸಿನಿಮಾ ಮನಸ್ಸಿಗೆ ಮುಟ್ಟಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಮನಸ್ಸಿಗೆ ಮುಟ್ಟಿದ್ರೆ ಸೋಮವಾರ ಮತ್ತೆ ಒರಾಂಗ್ ಮಾಲಲ್ಲಿ ರಿಪೀಟ್ ಶೋ ಇದೆ. ತಿಳಿಸಿ ನಿಮ್ಮ ಸ್ನೇಹಿತರಿಗೆ. ಸಿನಿಮಾ ರಿಲೀಸ್ ಆದಾಗ ನಿಮ್ಮ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ. ಎಲ್ರಿಗೂ ನಮಸ್ಕಾರ.
ಇದೆ. ಪ್ರತಿಯೊಬ್ಬರದು ಅಷ್ಟೇ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಯಾವ ತರ ಅಂತಂದ್ರೆ ಹೇಳೋದಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಎಲ್ಲ ನಮ್ಮ ಮನೆ ಮಗು ಇರ್ಬೇಕು, ನಮ್ಮ ಮಗುಗೆ ಹಿಂಗಾಗಿದೆ ಅನ್ನುವಷ್ಟು ನೋವಾಯ್ತು. ಇದನ್ನ ನಾವು ಆಲ್ಮೋಸ್ಟ್ ಯಾವ ತರ ರೀಚ್ ಮಾಡ್ಬೇಕಂದ್ರೆ ಟೀಮ್ ಅಲ್ಲಿ ಪ್ರೊಡ್ಯೂಸರ್ ತುಂಬಾ ಕಷ್ಟಪಟ್ಟಿದ್ದಾರೆ. ಒಂದು ಸಿನಿಮಾ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಟೀಮ್ ಅಲ್ಲಿ ಪ್ರತಿ ಒಂದು ಆರ್ಟಿಸ್ಟ್ ಬಂದು ಸಪೋರ್ಟ್ ಮಾಡ್ಬೇಕು. ಯಾಕೆ ಬರೋದಿಲ್ಲ ಆರ್ಟಿಸ್ಟ್ಗಳು? ಆಕ್ಟಿಂಗ್ ಮಾಡಕ್ ಬರ್ತೀರಾ ಅಲ್ವಾ ಎಲ್ಲರೂ? ನಾನ್ ಕೂಡ ಪ್ರೊಡ್ಯೂಸರು, ನಾನು ಅದಕ್ಕೋಸ್ಕರ ಕೋಪ ಕೂಡ ಬರುತ್ತೆ ಕೆಲವು ಟೈಮಲ್ಲಿ, ತುಂಬಾ ಬೇಜಾರು ಕೂಡ ಆಗತ್ತೆ. ನಮ್ ಸರ್ ಒಂದ್ಸರಿ ಅಲ್ಲ 2 ಶೆಡ್ಯೂಲ್ ಮಾಡಿರೋದು ಪಾಪ ಅವರು. ನಾವ್ ಒಂದ್ಸರಿ ಶೂಟ್ ಮಾಡಿದ್ರು, ಕಂಪ್ಲೀಟ್ ಮಾಡಿದ್ವಿ, ಮತ್ತೆ ಏನೋ ಪ್ರಾಬ್ಲಮ್ ಆಯ್ತು, ಮತ್ತೆ ಶೂಟ್ ಮಾಡಿದ್ರು. ಸೊ ಎಷ್ಟು ಹೊಡ್ತಾ ಬಿಡುತ್ತೆ ಗೊತ್ತಾ ಪ್ರೊಡ್ಯೂಸರ್ಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರೊಡ್ಯೂಸರ್ ಕಷ್ಟ ಏನು ಅಂತ. ಆರ್ಟಿಸ್ಟ್ ಅಂತ ಅವಕಾಶ ಸಿಕ್ಕಿದಾಗ ಯೂಸ್ ಮಾಡ್ಕೊಳ್ಳಿ. ಹಂಗೆ ಪ್ರಮೋಷನ್ಗೆ ಬನ್ನಿ. ಪ್ರಮೋಷನ್ಗೆ ಬಂದು ನೀವೀಗ ಎಷ್ಟು ಜನ ಸೇರಿಸಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ನೀವುಗಳೇ ಸೇರ್ಕೊಂಡು ನಿಮ್ ಸಿನಿಮಾ ಇದು, ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ. ಸೊ ಪ್ರಮೋಷನ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಪ್ರತಿಯೊಂದು ಆರ್ಟಿಸ್ಟ್ ಇದು ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ. ಸೊ ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಮ್ಯೂಸಿಕ್ ಮಾಡಿದ್ದು ಆ್ಯಕ್ಚುಲಿ ನಾನೇ. ಸೊ ವಿನೋದ್ ಸರ್ ಮತ್ತು ರಮೇಶ್ ಸರ್ ಸ್ಟುಡಿಯೋಗೆ ಬಂದಿದ್ರು. ದೇ ಟೋಲ್ಡ್ ಮಿ ದ ಹೋಲ್ ಸ್ಟೋರಿ. ಒಂದು ಸೊಸೈಟಿಗೆ ಒಂದು ಚಲೋ ಮೆಸೇಜ್ ಬರೋದಂತ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಐ ರಿಯಲಿ ಲೈಕ್ ಇಟ್. ಆ್ಯಂಡ್ ಹೊಸೊಬ್ಬರಿಗೆ ಒಂದು ಹೊಸ ಅವಕಾಶ ಕೊಟ್ಟಿದ್ದು ಇಸ್ ಅ ಗ್ರೇಟ್ ಥಿಂಗ್. ಯಾಕಂದರೆ ಫೈಟಿಂಗ್ ಆನ್ ಆಪರ್ಚುನಿಟಿ ಇಸ್ ನಾಟ್ ಈಸಿ ಆ್ಯಂಡ್ ದೇ ಗಿವ್ ಮಿ ಸಚ್ ಅ ಹ್ಯೂಜ್ ಪ್ಲಾಟ್ಫಾರ್ಮ್ ಆ್ಯಂಡ್ ಥಿಂಗ್. ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲರಿಗೂ ಲೈಕ್ ಆಯಿತು ಅಂತ ಅನ್ಕೋತೀನಿ. ಇಫ್ ಯು ಹ್ಯಾವ್ ಲೈಕ್ ಇಟ್ ಪ್ಲೀಸ್ ಇನ್ನೊಮ್ಮೆ ನೋಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ, ಎಲ್ಲರಿಗೂ ತಿಳಿಸಿ. ಥ್ಯಾಂಕ್ ಯು ಅಷ್ಟೇ. ಮತ್ತೆ ಥ್ಯಾಂಕ್ ಯು ಫಾರ್ ದ ಟೀಮ್ ಫಾರ್ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಇವರು ಅಂಕಿತಾ ಅವರ ಅಜ್ಜಿ. ಅಂಕಿತಾನೇ ಇದರಲ್ಲಿ ಮೇನ್ ಪರ್ಸನ್. ಇದರಲ್ಲಿ ಹುಡುಗಿ 12 ವರ್ಷದ ಹುಡುಗಿ. ತುಂಬಾ ಉತ್ತಮವಾದ ಸಿನಿಮಾ. ನಾವು ಇದನ್ನೆಲ್ಲ ಖಂಡಿತ ನೋಡಲೇಬೇಕು. ನನ್ನ ಪ್ರಕಾರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಸುಮಾರು ವರ್ಷಗಳು ಆದಮೇಲೆ ಈ ಥರ ಬರ್ತಿದೆಯೋ ಏನೋ. ಹಾಗಾಗಿ ನಮಗೆ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ, ಒಂದು ಯಾವ ಥರ ಅವಳು ಫೇಸ್ ಮಾಡ್ತಾಳೆ ಒಂದು ಹುಡುಗಿ. ಮಾತಾಡೋಕ್ಕಾಗಲ್ಲ ಮತ್ತು ಕಿವಿ ಕೇಳಿಸಲ್ಲ ಅನ್ನೋ ಒಂದು ಹುಡುಗಿ ಒಂದು ಸಣ್ಣದಾಗಿರೋ ಒಂದು ಗ್ರಾಮದಲ್ಲಿ ಅವಳ ತಂದೆ ತಾಯಿ ಜೊತೆ ಬಿಟ್ಟು ಅವಳು ಫೇಸ್ ಮಾಡೋ ಯಾವ್ಯಾವ ಸಮಸ್ಯೆಗಳಿರ್ಬೋದು ಅದನ್ನೆಲ್ಲ ಅವಳು ಯಾವ ಥರ ಫೇಸ್ ಮಾಡಿ ಮುಂದೆ ಬರ್ತಾರೆ. ತುಂಬ ಆಶಾದಾಯಕವಾದ ಸಿನಿಮಾ. ಖಂಡಿತ ಎಲ್ಲರೂ ನೋಡಬೇಕು. ನಾನು ನೋಡಬೇಕಾಗಿರೋದ್ರಿಂದ ನನ್ನ ಕತೆ ಹೇಳೋಲ್ಲ. ದಯವಿಟ್ಟು ನೋಡಿ, ಎಲ್ಲರೂ ಪ್ರೋತ್ಸಾಹಿಸಿ. ಎಲ್ಲರೂ ಖಂಡಿತ ಇದು ನೆಕ್ಸ್ಟ್ ಮಂಡೇ ಹೊರಾಯನ್ ಮಾಡೋದಿದೆ ಅನ್ಸುತ್ತೆ. ದಯವಿಟ್ಟು ಅಂತ ಹೊರಟಿರ್ತಕ್ಕಂಥ ಪ್ರೊಡ್ಯೂಸರ್ಗಳಲ್ಲಿ ತುಂಬಾ ಜನ ಇದ್ದಾರೆ. ಆದ್ರೂ ನಮ್ಮ ಇವರು ರಮೇಶ್ ಸರ್ ಅಂತ ನಾನು ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ನೋಡಿದೆ. ರಮೇಶ್ ಸರ್ ಮತ್ತೆ ವಿನೋದ್ ಸರ್ ಅವರು ತುಂಬಾ ಖುಷಿ ಆಗುತ್ತೆ. ವಿನೋದ್ ಸರ್ ನೋಡಿದ್ರೆ ನನಗೆ ಈ ತರ ಒಂದು ಪ್ಲಾನ್, ಈ ತರ ಒಂದು ಐಡಿಯಾ ಅವ್ರಿಗೆ ಬಂದಿದೆ ಅಂದ್ರೆ ಇವತ್ತು ಪ್ರೆಸೆಂಟ್ ಇವತ್ತಿನ ಒಂದು ಸಿಚುವೇಶನ್ಗೆ ಈ ಮೂವಿ ಬೇಕಾಗಿತ್ತು. ಮಾಡಿದ್ರೆ ತುಂಬಾ ಖುಷಿ ಆಯ್ತು ಸರ್. ಇದರಲ್ಲಿ ಸಮಾಜಕ್ಕೆ ತಿಳಿಸೋ ಅಂತ ತುಂಬಾ ಇದೆ. ಒಂದು ಇಂಪ್ಲಾಂಟ್ ರಿಲೇಟೆಡ್ ಅಲ್ಲ, ಆಕ್ಚುಲಿ ಇದರಲ್ಲಿ ಟೀಚರ್ ಹೇಗ್ ನಡ್ಕೊಬೇಕು ಅನ್ನೋ ಒಂದು ಆ ಸಮಾಜದಲ್ಲಿ, ಮತ್ತೆ ತಂದೆ ತಾಯಿ ಆದವ್ರು ಹೇಗ್ ನಡ್ಕೊಬೇಕು ಮಕ್ಳ ಜೊತೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇವತ್ತು ಗಂಡು ಮಗು ಮತ್ತೆ ಡಿಸ್ಕ್ರಿಮಿನೇಷನ್ ಇದೆ, ಗಂಡು ಹೆಣ್ಣು ಅಂತದ್ದು, ಅದನ್ನು ತಿಳಿಸಿದೀರಾ. ಮತ್ತೆ ಗೌರ್ಮೆಂಟ್ಗೆ, ಸರ್ಕಾರಕ್ಕೂ ಕೂಡ ಈ ತರ ಮಕ್ಕಳನ್ನ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋದು ತಿಳಿಸಿದೀರಾ. ಐ ಆಮ್ ವೆರಿ ಹ್ಯಾಪಿ ಸರ್. ತುಂಬಾ ಚೆನ್ನಾಗಿದೆ ಮೂವಿ. ಪಬ್ಲಿಸಿಟಿ ಕೊಡ್ತೀವಿ. ಆಕ್ಚುಲಿ ಪಬ್ಲಿಸಿಟಿ ಮಾಡ್ಬೇಕು, ಪ್ರತಿಯೊಬ್ಬರು ಮಾಡ್ಬೇಕು. ಈ ಮೂವಿನ ಮಾಡೋಣ. ತುಂಬಾ ಚೆನ್ನಾಗಿದೆ. ಅಪ್ರಿಶಿಯೇಟ್ ಸರ್. ಹೆಣ್ಣು ಮಕ್ಕಳು ಅಂತ ಕೇವಲವಾಗ ಲೆಕ್ಕ ಹಾಕೊಂಡಿರ್ತಾರಲ್ಲ, ಅವರೆಲ್ಲ ಅರ್ಥ ಮಾಡ್ಕೊಂಡಿದ್ರು. ಚೆನ್ನಾಗಿದೆ, ತುಂಬ ಖುಷಿ, ಒಳ್ಳೆಯದಾಗುತ್ತೆ. ಈ ಚಿಕ್ಕದಾಗಿರ್ತಕ್ಕಂಥ ಒಂದು ಟೀಮು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಯಾಕೆಂದರೆ ಇವತ್ತು ದೊಡ್ಡ ದೊಡ್ಡ ಮಟ್ಟದವರೆಲ್ಲ ದೊಡ್ಡದಾಗಿ ತೋರಿಸ್ತಾರೆ, ಅದು ಮುಖ್ಯವಲ್ಲ. ಇಂಥ ಒಂದು ಚಿಕ್ಕ ಟೀಮ್ ಆಗಿತ್ಕೊಂಡು ಇಂಥ ಒಂದು ಕಥೆಯನ್ನು, ಸಂಭಾಷಣೆಯನ್ನು ನಿರ್ದೇಶಿಸಿ ಇಂಥ ಒಂದು ಕಥೆಯನ್ನು ನಮ್ಮ ಕನ್ನಡ ಜನತೆಗೆ ಕೊಟ್ಟಿದ್ದಾರೆ ಅಂದರೆ ಹೆಮ್ಮೆ ಪಡಬೇಕಾದಂಥ ವಿಷಯ. ಈ ನಮ್ಮ ಜನತೆ ಇದನ್ನು ಪ್ರೋತ್ಸಾಹಿಸಿ ಇಂಥ ಒಂದು ಟೀಮನ್ನು ಮುಂದೆ ತಂದು ಇವರಿಗೆ ಆಶೀರ್ವಾದ ಮಾಡಿ. ಇಂಥ ಒಂದು ಪಾತ್ರವನ್ನು ಮಾಡೋದು ಅಷ್ಟು ಸುಲಭವಲ್ಲ. ಒಂದು ಚಿಕ್ಕ ಹೆಣ್ಣು ಮಗುವಾಗಿದ್ದು ಇಂಥ ಒಂದು ಪಾತ್ರವನ್ನು ಅಭಿನಯಿಸಿ ಜನತೆ ಮನಮುಟ್ಟುವಂತೆ ಮಾಡಿದ್ದಾರೆ ಅಂತಂದರೆ ಹೆಮ್ಮೆ ಪಡಬೇಕಾದಂಥ ವಿಷಯ. ಇಂಥ ಒಂದು ಇದನ್ನು ಎಲ್ಲರೂ ದಯವಿಟ್ಟು ಮತ್ತಷ್ಟು ಜನತೆಗೆ ನೀಡಿ ಈ ಒಂದು ಟೀಮ್ ಮುಂದೆ ಬರುವಂತೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.